ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ರಿಂಗ್ ಅಂತೇಳಿ, ಇದು ಒನೆಮಿನ್ ಟೆಕ್ನಾಲಜಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದೆ. ನೋಡಬಹುದು ಸ್ನೇಹಿತರೆ, ಈ ಆಪ್ ಯಾವ ರೀತಿಯಾಗಿದೆ ಅಂತೇಳಿ. 4.2 ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಮತ್ತು ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀವು ನೋಡಬಹುದು, ಈ ಆಪ್ ಮುಖಾಂತರ ನೀವು ಅಪ್ ಟು 1 ಲಕ್ಷದವರೆಗೂ ಲೋನ್ ತಗೋಬಹುದಾಗಿದೆ. 12 ಮಂತ್ಸ್ ಟೆನ್ಯೂರ್ ಇರುತ್ತೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 30% ಇರುತ್ತೆ. ಮತ್ತು GST ಬಂದ್ಬಿಟ್ಟು 3000 ಆಗುತ್ತೆ, ಅಂದ್ರೆ 3% ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 1 ಲ್ಯಾಕ್ ನಿಮಗೆ 16,985 ರೂಪಾಯಿ ಆಗುತ್ತೆ. EMI ಬಂದ್ಬಿಟ್ಟು 9,747 ರೂಪಾಯಿ ಆಗುತ್ತೆ. ಮತ್ತು APR ರೇಂಜ್ ಬಂದ್ಬಿಟ್ಟು 36% ಇರುತ್ತೆ. ಲೋನ್ ಅಮೌಂಟ್ ಬಂದ್ಬಿಟ್ಟು 1 ಲಕ್ಷ ಆಗುತ್ತೆ. ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋದು ಖಾತೆಗೆ 97,000 ಆಗುತ್ತೆ. ಮತ್ತೆ ಟೋಟಲ್ ರಿಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು ನಿಮಗೆ 1,16,985 ರೂಪಾಯಿ ಆಗುತ್ತೆ. ಮತ್ತೆ ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದ್ಬಿಟ್ಟು ನಿಮಗೆ 16,985 ಪ್ಲಸ್ ನಿಮಗೆ GST 3,000 ಬಂದ್ಬಿಟ್ಟು ನಿಮಗೆ 19,985 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ಇದೊಂದು RBI ರಿಜಿಸ್ಟರ್ ಮತ್ತು NBFC ಆಪ್ ಆಗಿದೆ. ಯಾರ್ಯಾರು ಇದ್ದಾರೆ ಅಂದ್ರೆ SI ಕ್ರೀವಾ ಕ್ಯಾಪಿಟಲ್ ಸರ್ವಿಸ್ ಇದೆ, ಮತ್ತು ಪೋನಾವಾಲಾ ಇದೆ, ಮತ್ತು MS ಫೈನಾನ್ಸ್ ಇದೆ. ಮತ್ತು ಈ ಆಪ್ ಅಲ್ಲಿ ನೀವು ಏನಾದರೂ ಲೋನ್ ತಗೋಬಹುದು ಅಂದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ 21 ಇಯರ್ಸ್ ಆಗಿರ್ಬೇಕು ಮತ್ತು ಇಂಡಿಯನ್ ಎಲಿಜಿಬಿಲಿಟಿ ಇರಬೇಕು. ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಪಾನ್ ಮತ್ತು ಆಧಾರ್ ಇದ್ರೆ ಸಾಕು. ಈ ಆಪ್ ಮುಖಾಂತರ ನೀವು ಇಮಿಡಿಯೇಟ್ ಆಗಿ ಅಪ್ ಟು 1 ಲಕ್ಷದವರೆಗೂ ಲೋನ್ ತಗೋಬಹುದು. ತಿಳ್ಕೊಂಡ್ರಲ್ಲ ಯಾವ ರೀತಿ ಲೋನ್ ತಗೊಳೋದಂತ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ನಂತರ ಈ ರೀತಿ ಆದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ಈ ರೀತಿ ಆದಂತ ಒಂದು ಪರ್ಮಿಷನ್ ಕೇಳುತ್ತೆ. ಎಲ್ಲರೂ ಅಲೋ ಮಾಡ್ಕೊಂಡು ಮತ್ತು ರೀಡ್ ಅಂಡ್ ಎಕ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ನೀವು ನೋಡಬಹುದು ಎಲ್ಲ ಪರ್ಮಿಷನ್ ಅಲೋ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಡೀಟೇಲ್ ಬರುತ್ತೆ. ಈ ರೀತಿಯಾದಂಥ ಡೀಟೇಲ್ ಎಂಟ್ರಿ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಇಲ್ಲಿ ಫಸ್ಟ್ ನೇಮ್, ಫಾದರ್ ನೇಮ್ ಮತ್ತು ಇಮೇಲ್ ID ಮತ್ತೆ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಮತ್ತು ಮೆರಿಟಿಯಲ್ ಸ್ಟೇಟಸ್ ಮತ್ತು ನಿಮ್ಮ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ಅದಾದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಆಧಾರ್ ನಂಬರ್ಗೆ ಯಾರು ಮೊಬೈಲ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು ಡಿಜಿಲಾಕರ್ ಹೋಗುತ್ತೆ. ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈ ಡಿಜಿಲಾಕರ್ ಇಸ್ ನೀಡೆಡ್ ಅಂತ ಇರುತ್ತೆ. ಮತ್ತೆ KYC ಮಾಡಬೇಕಾಗುತ್ತೆ. ನೀವು KYC ಮಾಡ್ಕೋಬೇಕಾಗುತ್ತೆ ಎಲ್ಲರೂ. ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ಗೆ ಹೇಳುತ್ತೆ. ಆಧಾರ್ ನಂಬರ್ ಹಾಕಿದ ನಂತರ ನಿಮಗೆ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ OTP ಬರುತ್ತೆ. OTP ನ ಎಂಟ್ರಿ ಮಾಡಿದ ನಂತರ ನಿಮ್ಮ ಡಿಜಿಲಾಕರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ ಕೊಡಬೇಕಾಗುತ್ತೆ. ಪಾನ್ ಕಾರ್ಡ್ ಡೀಟೇಲ್ ಕೊಟ್ಟ ನಂತರ ನೀವು ಇಮಿಡಿಯೇಟ್ ಆಗಿ ಮತ್ತು ಬ್ಯಾಂಕ್ನ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ರೀಸೆಂಟ್ ಸ್ಯಾಲರಿ ಸ್ಲಿಪ್ ಕೊಟ್ಟ ನಂತರ ನೀವು ಇಮಿಡಿಯೇಟ್ ಆಗಿ ಲೋನ್ ತಗೋಬಹುದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.